ಹೌದು ವೀಕ್ಷಕರೇ, ಮಥುರಾದಲ್ಲಿ ಶ್ರೀಕೃಷ್ಣ ದೇವಾಲಯಕ್ಕೂ ಹಾಗೆ ಮಸೀದಿಗೂ ಏನು ಸಂಬಂಧ? ಶ್ರೀಕೃಷ್ಣ ದೇವಾಲಯವನ್ನ ಕಿಡವಿ ಮಸೀದಿಯನ್ನ ಕಟ್ಟಿದ್ದಾರಾ? ಏನಿದರ ಸ್ಟೋರಿ? ದಾಖಲೆಗಳು ಏನ್ ಹೇಳುತ್ತೆ? ಶ್ರೀಕೃಷ್ಣ ದೇವಾಲಯ ಇತ್ತು ಅಂತ ಹೇಳುತ್ತಾ ಮಥುರಾದಲ್ಲಿ, ಅಥವಾ ಮಸೀದಿನೇ ಮೊದಲು ಇತ್ತ ಅಂತ ಹೇಳ್ತಿದ್ಯಾ? ದಾಖಲೆಗಳು ಏನ್ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ. ಹಾಗೆ 500 ವರ್ಷಗಳಿಂದ ಹಿಡಿದು ಮಸೀದಿ ಯಾವಾಗ ನಿರ್ಮಾಣವಾಯಿತು, ಅಲ್ಲಿ ನಿಜಕ್ಕೂ ಇತ್ತ ಕೃಷ್ಣನ ದೇವಾಲಯ, ಇದರ ಬಗ್ಗೆನೂ ಮಾಹಿತಿಯನ್ನ ನೀಡ್ತೀವಿ. ಡೇ 1 ನಿಂದ ಇಲ್ಲಿಯವರೆಗೆ ಅಪ್ಡೇಟ್ಸ್ ಅನ್ನ ನೀಡ್ತೀವಿ ನೋಡಿ. ಮಥುರಾದಲ್ಲಿ ಕೃಷ್ಣ ದೇವಾಲಯವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಪೌರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ASI ಮಾಹಿತಿಯನ್ನ ನೀಡಿದೆ. ಉತ್ತರ ಪ್ರದೇಶದ ಮೈನಾಪುರಿ ನಿವಾಸಿ ಅಜಯ್ ಪ್ರತಾಪ್ ಸಿಂಹ ಅವರು ಮಾಹಿತಿ ಹಕ್ಕು ಕಾಯ್ದೆ ಅಂದ್ರೆ RTI ಅಡಿ ಕೇಳಿರುವಂತಹ ಪ್ರಶ್ನೆ ಇದು. ASI ಅದಕ್ಕೆ ಉತ್ತರವನ್ನ ನೀಡಿದೆ. ಹಾಗಾದ್ರೆ ಪ್ರಶ್ನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 1670ರಲ್ಲಿ ಕೇಶವ ದೇವಾಲಯ ಅಂದ್ರೆ ಕೇಶವನ ದೇವಸ್ಥಾನವನ್ನ ಕೆಡವಿ ಶಾಹಿ ಈಗ್ದಾ ನಿರ್ಮಾಣವಾದ ಬಗ್ಗೆ 1920ರ ನವೆಂಬರ್ನಲ್ಲಿ ಬ್ರಿಟಿಷರು ನಡೆಸಿರುವಂತಹ ಸರ್ವೆ ಮಾಹಿತಿ ನೀಡಿದೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ 1920ರ ನವೆಂಬರ್ನಲ್ಲಿ ಬ್ರಿಟಿಷರು ನಡೆಸಿರುವಂತಹ ಸರ್ವೆ ಮಾಹಿತಿ ನೀಡುವಂತೆ ಪ್ರಶ್ನೆಯನ್ನ ಕೇಳಿತ್ತು. ಅದಕ್ಕೆ ಉತ್ತರವನ್ನ ಕೊಟ್ಟಿದೆ ASI. ಏನದು ಉತ್ತರ ಅಂತ ನೋಡೋದಾದ್ರೆ, 1920ರಲ್ಲಿ ಅಲಹಾಬಾದ್ನಿಂದ ಬ್ರಿಟಿಷರು ಪ್ರಕಟಿಸಿದ ಗೆಜೆಟ್ ನಲ್ಲಿ ಅಂದ್ರೆ ರಾಜ್ಯ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆಯು ಉತ್ತರ ಪ್ರದೇಶದ ವಿವಿಧೆಡೆ 39 ಸ್ಮಾರಕಗಳ ಪಟ್ಟಿಯನ್ನ ನೀಡಲಾಗಿದೆ. ಈ ಪಟ್ಟಿಯಲ್ಲಿ ಕತ್ರಾ ಕೇಶವ ದೇವ್ ಭೂಮಿಯಲ್ಲಿರುವಂತಹ ಶ್ರೀಕೃಷ್ಣ ಭೂಮಿಯನ್ನ 37ನೇ ಸ್ಥಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿಂದೆ ಕತ್ರಾ ದಿಬ್ಬದ ಮೇಲೆ ಕೇಶವನ್ ದೇವಸ್ಥಾನ ಮಾಡಲಾಗಿತ್ತು. ಅದನ್ನ ಕೆಡವಿ, ಸರಿಯಾಗಿ ಕೇಳ್ಕೊಳ್ಳಿ, ಅದನ್ನ ಕೆಡವಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಉತ್ತರವನ್ನ ನೀಡಿದೆ. ಯಾರು ಉತ್ತರವನ್ನ ನೀಡಿದ್ದು ಅಂತಂದ್ರೆ ASI ಉತ್ತರವನ್ನ ನೀಡಿದೆ. ಕೃಷ್ಣ ಜನ್ಮಭೂಮಿ ಮುಕ್ತಿ ನ್ಯಾಸ್ ಅಧ್ಯಕ್ಷ ವಕೀಲ ಮಹೇಂದ್ರ ಪ್ರತಾಪ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಪತ್ರದಲ್ಲಿ ಉಲ್ಲೇಖವಾದ ಹಾಗೂ ಈಗ RTI ಅಡಿ ನೀಡಿರುವಂತಹ ಪ್ರಶ್ನೆಗೆ ASI ನೀಡಿರುವ ಮಾಹಿತಿಯನ್ನೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಸೂಕ್ಷ್ಮವಾಗಿ ಸೇರಿಸುತ್ತೇವೆ ಅಂತ ಹೇಳಿದ್ದಾರೆ. ಮಥುರಾದ ಕೇಶವ ದೇವ ದೇವಾಲಯವನ್ನ ಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದೆ ಅಂತ ನಂಬಲಾಗ್ತಾ ಇದೆ. ಮಥುರಾ ಶ್ರೀಕೃಷ್ಣ ಜನ್ಮಸ್ಥಳ. ಶ್ರೀಕೃಷ್ಣನ ಮೊಮ್ಮಕ್ಕಳಾಗಿರುವಂತಹ ಶ್ರೀಕೃಷ್ಣ ದೇವರಾಜನ ಅಂದ್ರೆ ಶ್ರೀಕೃಷ್ಣನ ಮೊಮ್ಮಕ್ಕಳಾಗಿರುವಂತಹ ವಜ್ರ ಮತ್ತು ವಜ್ರನಾಭ ರಾಜ ಪರೀಕ್ಷಿತರ ಸಹಾಯದಿಂದ ಮಥುರಾದಲ್ಲಿ ಕೇಶವ ದೇವ ದೇವಾಲಯವನ್ನ ನಿರ್ಮಿಸಿದ್ದಾರೆ ಅಂತ ಕಥೆಗಳು ಹೇಳ್ತಾ ಇದೆ. ಮೊಘಲ್ ರಾಜ ಔರಂಗಜೇಬ್ 1670ರಲ್ಲಿ ಕೇಶವ ದೇವ ದೇವಾಲಯವನ್ನ ಕೆಡವಲು ಆದೇಶವನ್ನ ನೀಡಿದ್ದ. ಹಿಂದೂ ದೇವಾಲಯವನ್ನ ಧ್ವಂಸಗೊಳಿಸಿದ ನಂತರ ನಿರ್ಮಿಸಲಾಗಿರುವಂತಹ ಮಸೀದಿಯಲ್ಲಿ ಔರಂಗಜೇಬ ಸ್ವತಃ ನವಾಜ್ ಮಾಡಿದ್ದ ಅಂತ ಕಥೆಗಳು ಹೇಳುತ್ತೆ. ಹಾಗಾದ್ರೆ ಏನಿದು ವಿವಾದ? ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಥುರಾದ ವಿವಾದವು 13.37 ಎಕರೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಈ ಕೃಷ್ಣ ಜನ್ಮಭೂಮಿ 10.9 ಎಕರೆ ಜಮೀನು ಹೊಂದಿದ್ರೆ, ಶಾಹಿ ಈಗ್ದಾ ಮಸೀದಿ 2.5 ಎಕರೆ ಜಮೀನನ್ನ ಹೊಂದಿದೆ. ಪ್ರಸ್ತುತ ಈಗ ಇರುವಂತಹ ಶಾಹಿ ಈಗ್ದಾ ಮಸೀದಿಯನ್ನ ಅಕ್ರಮ ಅಂತ ಘೋಷಣೆ ಮಾಡಿ ಅದನ್ನ ನೆಲಸಮ ಮಾಡಬೇಕು ಮತ್ತು 13.37 ಎಕರೆ ಸಂಪೂರ್ಣ ಭೂಮಿಯನ್ನ ಡಿ ಫ್ಯಾಕ್ಟೋ ಮಾಲೀಕ ಭಗವಾನ್ ಶ್ರೀಕೃಷ್ಣ ವಿರಾಜಮಾನ ಅವರಿಗೆ ಹಸ್ತಾಂತರ ಮಾಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವಕೀಲರಾಗಿರುವಂತಹ ರಂಜನಾ ಅಗ್ನಿಹೋತ್ರಿ ಸೇರಿ ಇತರರು ಅಂದ್ರೆ 6 ಸಿವಿಲ್ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಮೊದಲ ಬಾರಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಷ್ಟೇ ಅಲ್ಲದೆ ಇನ್ನು ಅನೇಕ ಮಂದಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್, ಶಾಹಿ ಈಗ್ದಾ ಮಸೀದಿ, ಶ್ರೀಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮತ್ತು ಶ್ರೀಕೃಷ್ಣ ಜನ್ಮಭೂಮಿ ಸೇವಾ ಸಂಸ್ಥೆಯನ್ನ ಪ್ರಕರಣದಲ್ಲಿ ಭಾಗಿ ಮಾಡಲಾಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ನಂತರ ಉತ್ತರ ಪ್ರದೇಶದ ಮಥುರಾ ನ್ಯಾಯಾಲಯವು ಭಾರತೀಯ ಪೌರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಸಮೀಕ್ಷೆಯನ್ನ ನೀಡುವಂತೆ ಆದೇಶವನ್ನ ನೀಡಿದೆ. ಅರ್ಜಿಯಲ್ಲಿ ಏನಿತ್ತು ಅನ್ನೋದನ್ನ ನೋಡ್ಬೇಕಾದ್ರೆ, ಶಾಹಿ ಈಗ್ದಾ ಮಸೀದಿಯನ್ನ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆದೇಶದ ಮೇರೆಗೆ 1669 ಮತ್ತೆ 70ರಲ್ಲಿ ಶ್ರೀಕೃಷ್ಣ ಜನ್ಮಸ್ಥಳದ ಸಮೀಪದಲ್ಲಿರುವಂತಹ
ಕತ್ರಾ ಕೇಶವ ದೇವಸ್ಥಾನದ ಬಳಿ ನಿರ್ಮಾಣವನ್ನ ಮಾಡಲಾಗಿದೆ. 13.37 ಎಕರೆಯಲ್ಲಿ ಹರಡಿರುವಂತಹ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನದ ಒಂದು ಭಾಗವನ್ನ ಕೆಡವಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಜಾಗದ ಸಂಪೂರ್ಣ ಹಕ್ಕು ಭಗವಾನ್ ಶ್ರೀಕೃಷ್ಣ ವಿರಾಜಮಾನರಿಗೆ ನೀಡಬೇಕು. ಹೀಗಾಗಿ ಶಾಹಿ ಈದ್ಗಾ ಮಸೀದಿಯನ್ನ ತೆರವು ಮಾಡಿ ಮಂದಿರಕ್ಕೆ ಭೂಮಿಯನ್ನ ವಾಪಸ್ ಕೊಡಿಸುವಂತೆ ಅರ್ಜಿದಾರರು ಮನವಿಯನ್ನ ಸಲ್ಲಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.